ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ, ಶಾಂತಿ, ದೇವರ ಜ್ಞಾನ, ಭಯಭಕ್ತಿ, ದೇವದೂತರ ಕಾವಲು, ದೇವರ ನೀತಿ, ಧೈರ್ಯ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಆರೋಗ್ಯ, ನಿತ್ಯ ಜೀವ ನೀಡುವ ಸತ್ಯ ದೇವರ ಮಾತುಗಳು ಧ್ಯಾನಿಸೋಣ ಪ್ರೇರೆ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ದಿನ ನಾವು ಧ್ಯಾನಿಸಲಿರುವಂಥ ವಾಕ್ಯ ಭಾಗ ಅಂಶ ಪ್ರೇರೆ, ಮಾನವರಿಗೆ ದೇವರ ರೆಕ್ಕೆಗಳೇ ಆಶ್ರಯ. ಅದು ಪ್ರೇರೆ, ಮಾನವರು ದೇವರ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ಹೀಗೆ ಮಾನವರಿಗೆ ದೇವರ ರೆಕ್ಕೆಗಳೇ ನಿಜವಾದ ಆಶ್ರಯ ಪ್ರೇರೆ. ಹೌದು, ಮಾನವರಿಗೆ ದೇವರ ರೆಕ್ಕೆಗಳ ಆಶ್ರಯ. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಸರ್ವಶಕ್ತಿಯನ್ನು, ಜೀವವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು, ಬುದ್ಧಿ ವಿಕಾಸವನ್ನು, ಜ್ಞಾನವನ್ನು ಕೇಳಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ 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 ಇರುವಾತನೇ, ಮಾನವರಾದ ನಮಗೆ ನಿಮ್ಮ ರೆಕ್ಕೆಗಳೇ ಆಶ್ರಯ ಎನ್ನುವ ಅಂಶವನ್ನು ಧ್ಯಾನಿಸುವಾಗ, ತಂದೆ, ನಿಮ್ಮ ಪ್ರೀತಿಯು ಎಷ್ಟು ಅಮೂಲ್ಯವಾದುದು ಎಂದು ಧ್ಯಾನಿಸುವಂತೆ ನಿಮ್ಮ ವಾಕ್ಯಗಳ ಮುಖಾಂತರ ನಿಮ್ಮ ಪ್ರಿಯಕುಮಾರ ಯೇಸು ಕ್ರಿಸ್ತನ ನಾಮದಲ್ಲಿ ಶಿಲುಬೆಯಲ್ಲಿ ಪ್ರಾಣ ಕೊಡುವ ಪ್ರೀತಿ ತೋರಿಸುವುದರ ಮುಖಾಂತರ, ಎರಡು ಕೈಗಳನ್ನು ಚಾಚುವ ಮುಖಾಂತರ, ಮೊಳೆ ಗಾಯಗಳಿಂದ ನಮ್ಮ ಪಾಪ ಶಾಪಗಳನ್ನು ಹೋಗಲಾಡಿಸುವ ಮುಖಾಂತರ, ನಿಮ್ಮ ಎರಡು ಕೈಗಳಿಂದ ಚಾಚಿ, ನಿಮ್ಮ ರೆಕ್ಕೆಗಳನ್ನು ಚಾಚಿದಂತೆ ನಮ್ಮನ್ನು ನಿಮ್ಮ ಆಶ್ರಯ ಕರೆದಿದ್ದೀರಿ ತಂದೆ. ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮ ಶಿಲುಬೆ ನೆರಳಿನಲ್ಲಿ ನಮಗೆ ಪಾಪದ ಭಾರ ಇಳಿಸಿದ್ದಕ್ಕಾಗಿ ಸ್ತೋತ್ರ. ಅನೇಕ ಮಕ್ಕಳಾದ ನಮಗೆ ಪಾಪದ ಭಾರ ಇಳಿಸಿರಿ ಪ್ರಭುವೆ. ನಿಮ್ಮ ಶಿಲುಬೆ ನೆರಳಿಗೆ, ಪ್ರಕಾಶಕ್ಕೆ ಕರೆದು, ಶಕ್ತಿಗೆ ಕರೆದು, ಹೀಗೆ ಮಾನವರಾದ ನಾವು ಅನೇಕ ವಿಶ್ವಾಸಿಗಳು ನಿಮ್ಮ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಂತೆ, ನಿಮ್ಮ ಪರಮ ಪ್ರೀತಿಯಿಂದ, ಅಮೂಲ್ಯವಾದ ಪರಿಶುದ್ಧಾತ್ಮ ಶಕ್ತಿಯಿಂದ, ಜೀವದಿಂದ ನಾವೆಲ್ಲರೂ ತುಂಬಿಕೊಳ್ಳುವಂತೆ, ಹೀಗೆ ನಿಮ್ಮ ಆಶ್ರಯ ಎಂಬ ರೆಕ್ಕೆಗಳಲ್ಲಿ ನಮ್ಮೆಲ್ಲರನ್ನು ಸೇರಿಸುತ್ತಾ ಬರಬೇಕೆಂದು ತಂದೆ, ಹೀಗೆ ಮಾಡಿ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಶಾಂತಿದಾಯಕ ದೇವರೇ ಶೀಘ್ರವಾಗಿ ತುಳಿಸಿ ಹಾಕಿ ನಾಶ ಮಾಡುತ್ತಾ ಬರಬೇಕೆಂದು ನಜರೇತಿನ ಯೇಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ, ಮಾನವರು ದೇವರ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವರು ಎನ್ನುವ ವಾಕ್ಯ ಭಾಗವನ್ನು ಧ್ಯಾನಿಸುವ ಮೊದಲು ನಾವು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ ಪ್ರೇರೆ. ಹಾಡು ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಿರುವನು. ಹೌದು ಪ್ರೇರೆ, ನನ್ನೊಳಗೆ ಜೀವಿಸುತ್ತಿರುವ ಯೇಸು ಎನ್ನುವ ಹಾಡನ್ನು ಹಾಡಿಕೊಳ್ಳೋಣ. ನಾನೊಂದು ಏಕೀಭವಿಸಿ ಹಾಡಿ ಪ್ರೇರೆ. ಈ ಹಾಡು ನಮ್ಮೆಲ್ಲರನ್ನು ಪ್ರಭುವಿನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಂತೆ ಸಹಾಯ ಮಾಡುತ್ತದೆ. ಆಮೇನ್. ಹಾಡು. ಜೀವಿಸುತ್ತಿರುವುದು ನಾನು ಅಲ್ಲ, ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಲ್ಪಟ್ಟಿರುವೇನು. ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಲ್ಪಟ್ಟಿರುವೇನು. ಕ್ರಿಸ್ತನೇ ನನ್ನೊಳು ಜೀವಿಸುತ್ತಿರುವನು. ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಿರುವನು. ಜೀವಿಸುತ್ತಿರುವುದು ನಾನು ಅಲ್ಲ, ನಾನು ನನ್ನ ಸೊತ್ತು ಅಲ್ಲವೇ ಅಲ್ಲ, ನಾನು ನನ್ನ ಸೊತ್ತು ಅಲ್ಲವೇ ಅಲ್ಲ. ರಕ್ತ ಸುರಿಸಿ ಏಸು ಕೊಂಡುಕೊಂಡಿರುವ ನನ್ನ ರಕ್ತ ಬೆಲೆಯಿಂದ ಕೊಂಡುಕೊಂಡ ಯೇಸು, ನನ್ನ ಚಿತ್ತ ಎಂದಿಗೂ ನನ್ನೊಳು ನೆರವೇರಲಿಲ್ಲ. ನನ್ನ ಚಿತ್ತ ಎಂದಿಗೂ ನನ್ನಲ್ಲಿ ನೆರವೇರಲಿಲ್ಲ.
ಯೇಸುವಿನ ಚಿತ್ತವೇ ನನ್ನೊಳು ನೆರವೇರುತ್ತಿರುವುದು. ಕ್ರಿಸ್ತೇಸು ಚಿತ್ತವೇ ನನ್ನಲ್ಲಿ ನೆರವೇರುತ್ತಿರುವುದು. ಜೀವಿಸುತ್ತಿರುವುದು ನಾನು ಅಲ್ಲ, ಯುದ್ಧವು ನನ್ನದು ಅಲ್ಲವೇ ಅಲ್ಲ, ಯುದ್ಧವು ನಮ್ಮದು ಅಲ್ಲವೇ ಅಲ್ಲ. ಯುದ್ಧವು ಯೇಸುವಿನದೇ ನನ್ನ ಪಕ್ಷವಾಗಿ, ಯುದ್ಧವು ಕ್ರಿಸ್ತೇಸುವಿದೆ ನಮ್ಮ ಪಕ್ಷವಾಗಿ. ಜಯಾಸಲು ನನ್ನದು ಅಲ್ಲವೇ ಅಲ್ಲ, ಜಯಾಸಲು ನಮ್ಮದು ಅಲ್ಲವೇ ಅಲ್ಲ. ಯೇಸುವಿನ ನನ್ನ ಪಕ್ಷವಾಗಿ ಜಯ ನೀಡಿರುವನು, ಯೇಸುವೆ ನಮ್ಮ ಪಕ್ಷವಾಗಿ ಜಯ ನೀಡಿದನು. ಜೀವಿಸುತ್ತಿರುವುದು ನಾನು ಅಲ್ಲ, ಲೋಕವು ನನ್ನದು ಅಲ್ಲವೇ ಅಲ್ಲ, ಈ ಲೋಕವು ನಮ್ಮದು ಅಲ್ಲವೇ ಅಲ್ಲ. ಯಾತ್ರಿಕರು ನಾವು ಪರದೇಶಿಗಳು, ಯಾತ್ರಿಕರು ನಾನು ಪರದೇಶಿಯು. ನನಗೆ ನಿವಾಸವು ಇಲ್ಲವೇ ಇಲ್ಲ, ನಮಗೆ ನಿವಾಸವು ಇಲ್ಲವೇ ಇಲ್ಲ. ಯೇಸುವಿನ ನಿವಾಸ ನನಗೆ ನೀಡಿರುವನು ಇಹಪರದಲ್ಲಿ, ಯೇಸುವೆ ನಮ್ಮ ನಿವಾಸವಾಗಿರುವನು. ಜೀವಿಸುತ್ತಿರುವುದು ನಾನು ಅಲ್ಲ, ಕ್ರಿಸ್ತನೇ ನನ್ನೊಳು ಜೀವಿಸುತ್ತಿರುವನು. ಜೀವಿಸುತ್ತಿರುವುದು ನಾವು ಅಲ್ಲ, ಯೇಸು ಕ್ರಿಸ್ತ ನಮ್ಮಲ್ಲಿ ಜೀವಿಸುತ್ತಿರುವರು. ಜೀವಿಸುತ್ತಿರುವುದು ನಾನು ಅಲ್ಲವೇ ಅಲ್ಲ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೆನ್. Welcome you, Father, Jesus Christ, mighty name, Holy Ghost, in this place, in this word of God. Bless us, touch us, heal us, deliver us, anoint us, break us every yoke of devil. Use us for your kingdom of glory. Send your fire in our lives, send your living water from your throne. In Jesus Christ, mighty name, Father, we pray. Amen and Amen. ಹೌದು ಪ್ರೇರೆ, ಜೀವಿಸುತ್ತಿರುವುದು ನಾವು ಅಲ್ಲ, ಕ್ರಿಸ್ತೇಸುವೆ ಜೀವಿಸುತ್ತಿದ್ದಾನೆ. ಕ್ರಿಸ್ತನೊಂದಿಗೆ ನಾವು ಶಿಲುಬೆಗೆ ಹಾಕಲ್ಪಟ್ಟ ಅನುಭವಕ್ಕೆ ಬರಬೇಕಾಗಿದೆ. ಕ್ರಿಸ್ತೆ ನಮ್ಮಲ್ಲಿ ಜೀವಿಸುತ್ತಿರುವನು ಎನ್ನುವ ಆ ಪರಿಪೂರ್ಣತೆಯೊಳಗೆ, ಕೃಪೆ ಸತ್ಯ ಸಂಪೂರ್ಣತೆಯೊಳಗೆ ಪ್ರವೇಶ ಆಗಬೇಕಾಗಿದೆ. ನಾವು ನಮ್ಮ ಸೊತ್ತು ಆಸ್ತಿ ಅಲ್ಲ, ಯೇಸು ಕ್ರಿಸ್ತನ್ ತನ್ನ ರಕ್ತ ಸುರಿಸಿ, ಪರಿಶುದ್ಧ ನಿಷ್ಕಳಂಕ ನಿರ್ದೋಷ ದೈವ ರಕ್ತ ಸುರಿಸಿ ಕೊಂಡುಕೊಂಡಿದ್ದಾನೆ. ತಂದೆಯಾದ ದೇವರಿಗೆ ರಾಜಯಾಜಕರನ್ನಾಗಿ, ಪರಿಶುದ್ಧ ಪ್ರಜೆಯನ್ನಾಗಿ ಕತ್ತಲಿಂದ ಬೆಳಕಿಗೆ ಕರೆದು ದೇವರ ಗುಣಾತಿಶಯಗಳನ್ನು ಕರೆಯಲು. ಹೀಗೆ ನಮ್ಮ ಚಿತ್ತ ಎಂದಿಗೂ ನಮ್ಮಲ್ಲಿ ನೆರವೇರಬಾರದು ಪ್ರೇರೆ. ದೇವರ ಚಿತ್ತ, ಯೇಸುವಿನ ವಾಕ್ಯವಾಗಿರುವ ದೇವರ ಚಿತ್ತ ನಮ್ಮಲ್ಲಿ ನೆರವೇರಬೇಕಾಗಿದೆ. ಯುದ್ಧವು ನಮ್ಮದು ಅಲ್ಲವೇ ಅಲ್ಲ, ಯುದ್ಧವು ಯೇಸುವೆ ನಮ್ಮ ಪಕ್ಷವಾಗಿ ಮಾಡುತ್ತಾನೆ. ಜಯ ಅಸಲು ನಮ್ಮದೇ ಅಲ್ಲವೇ ಅಲ್ಲ, ಯೇಸುವೆ ನಮ್ಮ ಪಕ್ಷವಾಗಿ ಜಯ ನೀಡಿದ್ದಾನೆ. ಶಿಲುಬೆಯಲ್ಲಿ ಆತನ ಜಯದಲ್ಲಿ ಕರೆಯುತ್ತಿದ್ದಾನೆ ಪ್ರೇರೆ. ಶಿಲುಬೆ ಮಾರ್ಗದಲ್ಲಿ, ರಕ್ಷಣೆ ಮಾರ್ಗದಲ್ಲಿ, ಬೆಳಕಿನ ಮಾರ್ಗ, ಶಾಂತಿ ಮಾರ್ಗದಲ್ಲಿ, ಪರಿಶುದ್ಧ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ ನಡೆಯಿರೆಂದು ಕರೆಯುತ್ತಿದ್ದಾನೆ. ಹೀಗೆ ಈ ಲೋಕವು ನಮ್ಮದು ಅಲ್ಲವೇ ಅಲ್ಲ. ಯಾತ್ರಿಕರು, ಪರದೇಶಿ, ಪ್ರವಾಸಿಗಳು ಪರಲೋಕಕ್ಕೆ ಯೇಸುವಿನ ನಾಮದಲ್ಲಿ ವಿಶ್ವಾಸ ಇಟ್ಟಿದ್ದರಿಂದ, ರಕ್ಷಕನ ಮೇಲೆ ಪ್ರೀತಿ ಇಟ್ಟಿದ್ದರಿಂದ, ರಕ್ಷಣೆ ಹೊಂದಿದ್ದರಿಂದ, ಸತ್ಯದ ಜ್ಞಾನೋದಯ ಆಗಿದ್ದರಿಂದ ನಾವು ಪ್ರವಾಸಿಗರು ಪ್ರೇರೆ. ನಮಗೆ ನಿವಾಸ ಇಲ್ಲವೇ ಇಲ್ಲ ಈ ಲೋಕದಲ್ಲಿ. ನಾವೆಲ್ಲರೂ ಯೇಸುವಿನ ನಿವಾಸಕ್ಕೆ ಪ್ರಯಾಣ ಹೊರಟಿದ್ದೇವೆ. ಯೇಸುವೆ ತನ್ನ ನಿವಾಸ ನಮಗೆ ನೀಡಿದ್ದಾನೆ. ನಮಗೆ ನಿವಾಸಗಳನ್ನು ಸಿದ್ಧ ಮಾಡಲು ಹೊರಟು ಹೋಗಿದ್ದಾನೆ. ಸಿದ್ಧ ಮಾಡಿದ ನಂತರ ಆ ಬಂಗಾರದ ಬೀದಿಯೊಳ ಪಟ್ಟಣದಲ್ಲಿ ಬಂಗಾರದ ಬೆಳಕಿನ ಮನೆಗಳನ್ನು ಸಿದ್ಧ ಮಾಡಿದ ನಂತರ ತಂದೆಯ ಆಸ್ಥಾನದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಲು ಬರಲಿದ್ದಾನೆ ಅಂತ ಮಾನವರಿಗೆ ಆಶ್ರಯವಾಗಿರುವ ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲು ಪ್ರೇರೆ. ದೇವಕುಮಾರನು ದೇವರಿಗೆ. ಹೀಗೆ ವಾಕ್ಯ ಭಾಗದೊಳಗೆ ನಾವು ಪ್ರವೇಶ ಆಗೋಣ. ಅಂಶ ಪ್ರೇರೆ,
ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ರಕ್ಷಣೆಯ ಬೆಳಕಿನ ಜ್ಞಾನದ ಬಿಡುಗಡೆ, ಜಯ, ಆಶೀರ್ವಾದ, ನಿತ್ಯ ಜೀವದ ಕೃಪೆಯ ವಾಕ್ಯಭಾಗ ಅಂಶ ಪ್ರೇರೆ. ಮಾನವರು ದೇವರ ರೇಖೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವರು. ನಾವು ಕೀರ್ತನೆಗಳ ಗ್ರಂಥ 37ನೇ ಅಧ್ಯಾಯದಲ್ಲಿ 36ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಸ್ಲಾಮ್ಸ್ ಚಾಪ್ಟರ್ 36 ವರ್ಸ್ 7th ವರ್ಡ್. ಇಲ್ಲಿ ಓದುವುದಾದರೆ, ದೇವರೇ ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು, ಮಾನವರು ನಿನ್ನ ರೇಖೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ಅದು ಪ್ರೇರೆ. ದಾವೀದನು ದುಷ್ಟರ ದುರ್ಲಕ್ಷಣ, ದೇವರ ಮಹಾಪ್ರೀತಿ ಇವುಗಳನ್ನು ವಿವರಿಸುವ ಕೀರ್ತನೆ ಭಾಗದಲ್ಲಿ ಬರೆದಿದ್ದಾನೆ. ಹೌದು, ದುಷ್ಟರ ದುರ್ಲಕ್ಷಣ, ದೇವರ ಮಹಾಪ್ರೀತಿ ಇವು ವಿವರಿಸುವ ಕೀರ್ತನೆ ಭಾಗದಲ್ಲಿ 36ನೇ ಕೀರ್ತನೆ 7ನೇ ವಾಕ್ಯದಲ್ಲಿ ದಾವೀದನು ಹೇಳುತ್ತಿದ್ದಾನೆ, ದೇವರಿಗೆ ಹೃದಯ ಪ್ರಿಯ, ದಾವೀದ ಕುಲದ ಉದಯ ಸೂಚಕವಾದ ನಕ್ಷತ್ರ ಎಂದು ಪ್ರಕಟಣೆ ಗ್ರಂಥದಲ್ಲಿ ಕೂಡ ದೇವದೂತನ ಮುಖಾಂತರ ತನ್ನ ಆಪ್ತ ಶಿಷ್ಯ ಯೋಹಾನನಿಗೆ ಪ್ರಕಟಿಸುತ್ತಿದ್ದಾನೆ. ದಾವೀದನ ಹೆಸರು ಪ್ರಕಟಣೆ ಗ್ರಂಥದಲ್ಲಿ ಕೂಡ ಪ್ರಕಟವಾಗಿದೆ ಪ್ರೇರೆ. ಕಾರಣ ದಾವೀದನು ದೇವರಿಗೆ ಹೃದಯ ಪ್ರಿಯ. ಹೌದು ಪ್ರೇರೆ. ಹೀಗೆ ದೇವರ ಮಹಾಪ್ರೀತಿಯನ್ನು ಅನುಭವಿಸಿದ ದಾವೀದ, ದೇವರೇ ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ದೇವರ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು, ಇಷ್ಟು ಎಂದು ವಿವರಿಸಲು ಸಾಧ್ಯವಿಲ್ಲ. ಆಳ, ಎತ್ತರ, ಅಗಲ, ಉದ್ದ ಹೇಳಲು ಸಾಧ್ಯವಿಲ್ಲ. ದೇವರ ಪ್ರೀತಿ ವಿಶಿಷ್ಟವಾದದ್ದು, ಮಹಾಸಾಗರದಂತಿದೆ ಪ್ರೇರೆ ಆತನ ಪ್ರೀತಿ. ಮಾನವರಾದ ನಾವು ಆತನ ರೆಕ್ಕೆಗಳ ಮರೆಯಲ್ಲಿ ಆಶ್ರಯಿಸಿಕೊಳ್ಳುತ್ತಾರೆ ಎಂದು ದಾವೀದನು ತಾನೇ ಮೊಟ್ಟ ಮೊದಲನೇದಾಗಿ ದೇವರ ರೆಕ್ಕೆಗಳ ಆಶ್ರಯದಲ್ಲಿ ಮರೆಯನ್ನು ಆಶ್ರಯಿಸಿಕೊಳ್ಳುವುದರ ಮುಖಾಂತರ ಬರೆಯುತ್ತಿದ್ದಾನೆ. ಹೌದು, ದೇವರೇ ನಿನ್ನ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು, ಬೆಲೆ ಕಟ್ಟಲಾಗದ ಅಂಥದ್ದು, ಮೌಲ್ಯ ಕಟ್ಟಲಾಗದಂಥದ್ದು, ಆ ಮೂಲ್ಯ. ಹೌದು ಪ್ರೇರೆ. ನಾವೆಲ್ಲರೂ ದೇವರ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳಬೇಕಾಗಿದೆ ಪ್ರೇರೆ. ಹೀಗೆ ದೇವರೇ ನಮ್ಮ ಆಶ್ರಯವಾಗಿದ್ದಾನೆ ಪ್ರೇರೆ. ಶಿಲುಬೆಯಲ್ಲಿ ಪ್ರಾಣ ಕೊಡುವ ಮುಖಾಂತರ, ಕೈ ಚಾಚಿ ಮೊಳೆಗಾಯ ಹೊಡೆಯುವ ಮುಖಾಂತರ ನಮ್ಮ ಪಾಪ ಶಿಕ್ಷೆಯನ್ನು ತನ್ನ ಕೈ ಕಾಲುಗಳಲ್ಲಿ ತೆಗೆದುಕೊಂಡು, ಮುಳ್ಳಿನ ಕಿರೀಟದ ಮುಖಾಂತರ ತಲೆಯಲ್ಲಿ ತೆಗೆದುಕೊಂಡು, ಹೌದು ಪ್ರೇರೆ, ರಕ್ತದ ಬೆವರನ್ನು ಸುರಿಸುವಷ್ಟು ನಮಗಾಗಿ ಯಾತನೆ ಹೊಂದಿದ್ದಾನೆ ಪ್ರಭು. ಆತನು 2 ಕೈ ಚಾಚುವ ಮುಖಾಂತರ ಕರೆಯುತ್ತಿದ್ದಾನೆ, ಮಾನವ ಮಕ್ಕಳೇ ನನ್ನ ಬಳಿಗೆ ಬನ್ನಿರಿ, ನಿಮಗೆ ವಿಶ್ರಾಂತಿ ನೀಡುವೆನು. ಹೌದು ಪ್ರೇರೆ, ನಾನು ಸಾತ್ವಿಕನು ದೀನನು ಆಗಿರುವುದರಿಂದ ನನ್ನ ನೊಗವು ನಿಮ್ಮ ಮೇಲೆ ತೆಗೆದುಕೊಳ್ಳಿರಿ, ನಿಮ್ಮ ಆತ್ಮಕ್ಕೆ ದೇಹಕ್ಕೆ ವಿಶ್ರಾಂತಿ ಸಿಗುವುದು. ಹೌದು ಪ್ರಿಯ. ಹೀಗೆ ವಿಶ್ರಾಂತಿ ಅನ್ನೋದು ಇನ್ನೂ ಉಳಿದಿದೆ ಪ್ರಿಯರೇ. ದೇವರ ವಿಶ್ರಾಂತಿಯಲ್ಲಿ ನಮ್ಮೆಲ್ಲರನ್ನು ಕರೆಯುತ್ತಿದ್ದಾನೆ. ಯೇಸುವಿನ ಕೊಟ್ಟ ಆಜ್ಞೆಯನ್ನು ಕೈಗೊಂಡು ನಡೆಯುವುದು ವಿಶ್ರಾಂತಿ. ಆತನ ಆಜ್ಞೆ ಕೈಗೊಂಡು ನಡೆಯುವುದು ವಿಶ್ರಾಂತಿ. ಆತನ ದೀನ ಹೃದಯವನ್ನು, ಸಾತ್ವಿಕತೆಯನ್ನು ಹಿಂಬಾಲಿಸುವುದೇ ವಿಶ್ರಾಂತಿ. ಆತನ ಸುವಾರ್ತೆ ಸಾರುವುದೇ ವಿಶ್ರಾಂತಿ. ಆತನ ವಾಕ್ಯಗಳನ್ನು ಪಾಲಿಸುವುದೇ ವಿಶ್ರಾಂತಿ. ಹೀಗೆ ಮಾನವರು ದೇವರ ರೇಖೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ ಎನ್ನುವ ಭಾಗದಲ್ಲಿ ಒಂದು ಚಿಕ್ಕ ಸನ್ನಿವೇಶ ನೋಡುವುದಾದರೆ ಪ್ರೇರೆ, ಜ್ಯೋತಿ ಎಂಬ ಒಬ್ಬ ಚಿಕ್ಕ ಮಗಳು ಅಂದವಾದ ಬೆಕ್ಕಿನ ಮರಿಯನ್ನು ಸಾಕಿಕೊಂಡಿರುತ್ತಾಳೆ. ಆದರೆ ಅದರ ಮೇಲೆ ಆಕೆಗೆ ಎಷ್ಟೋ ಪ್ರೀತಿ. ಆದರೆ ದುರಾದೃಷ್ಟವಶತ್ತು ಆ ಒಂದು ಸಾಕಲ್ಪಟ್ಟ ಆ ಬೆಕ್ಕು ಆ ಬಾವಿಯಲ್ಲಿ ಬೀಳುತ್ತದೆ ಪ್ರೇರೆ. ಒಂದು ನಾಯಿ ಆ ಬೆಕ್ಕನ್ನು ಓಡಿಸಿಕೊಂಡು ಹಿಂಬಾಲಿಸುತ್ತಾ ಬಂದಾಗ ಆ ಬೆಕ್ಕು ಆಕಸ್ಮಿಕವಾಗಿ ಆ ಬಾವಿಯಲ್ಲಿ ಬೀಳುವುದು ನಡೆಯುತ್ತದೆ. ಇದನ್ನು ನೋಡಿದ ಆ ಜ್ಯೋತಿ ಎಂಬ ಮಗಳು ಆ ಬಕೆಟನ್ನು ಹಗ್ಗದೊಂದಿಗೆ ಕಟ್ಟಿ ಆ ಬಾವಿಯೊಳಗೆ ಇಳಿಸುತ್ತಾಳೆ. ಆ ಬೆಕ್ಕು ಬಹಳ ನೀರಿನೊಂದಿಗೆ ನೆನೆದು ಹೋಗಿ ಚಳಿಗೆ ನಡುಗುತ್ತಾ ಇರುತ್ತದೆ, ಈಜಾಡುತ್ತಾ. ಹೀಗೆ ಆ ಬಕೆಟು ತನ್ನ ಕಡೆಗೆ ಬಂದಾಗ ನೋಡಿದ ಆ ಬೆಕ್ಕು ಹೆದರಿಕೊಂಡು ಆ ಪಕ್ಕಕ್ಕೆ ತೊಲಗಿ ಹೋಗುತ್ತಿತ್ತು. ಆ ಬಕೆಟಿನೊಳಗೆ ಏರಿ ಹೋಗದೆ ಜ್ಯೋತಿ ಪ್ರಯತ್ನ ಬಿಡಲಿಲ್ಲ. ಬಕೆಟನ್ನು ಆ ಬೆಕ್ಕಿನ ಸಮೀಪವಾಗಿ ಇಟ್ಟು ಎಷ್ಟೊಂದೋ ಗೋಜಾಡಿದಳು, ಬೇಡಿಕೊಂಡಳು ಕಣ್ಣೀರಿನೊಂದಿಗೆ, ನನ್ನ ಪ್ರಿಯವಾದ ಬೆಕ್ಕು ಆ ಬಕೆಟಿನೊಳಗೆ ಸೇರು, ನೀನು ಬದುಕಿಕೊಳ್ಳುವೆ, ಮೇಲೆ ತೆಗೆದುಕೊಳ್ಳುತ್ತೇನೆ ನಿನ್ನನ್ನು ಎಂದಾಗ. ಆದರೂ ಆ ಬೆಕ್ಕು ಬಕೆಟಿನೊಳಗೆ
ಏರಲಿಲ್ಲ, ಅದಕ್ಕೆ ಆಕೆಯ ಭಾಷೆ ತಿಳಿಯಲಿಲ್ಲ. ಹೌದು ಪ್ರೇರೆ, ಇಂದಿಗೂ ಯೇಸು ಕ್ರಿಸ್ತನ ಪ್ರೀತಿಯ ಭಾಷೆ ಅನೇಕರಿಗೆ ತಿಳಿಯುತ್ತಿಲ್ಲ ಪ್ರೇರೆ. ಹೀಗೆ ಮರುದಿನ ಆದಾಗ ಆ ಜ್ಯೋತಿ ಮಗಳು ಆ ಬಾವಿಯಲ್ಲಿ ಹೋದಾಗ ಆ ಬಗೆಟ್ಟಿನಲ್ಲಿ ಸುಲಭವಾಗಿ ಆ ಬೆಕ್ಕು ಬಂತು ಪ್ರೇರೆ. ಅಂದರೆ ಸತ್ತಿದ್ದಾಗಿ ಹೊರಗಡೆ ಬಂದಿತ್ತು. ಹೌದು, ಹೀಗೆ ನಾವು ಅನೇಕ ವಿಷಯ. ಹೌದು ಪ್ರೇರೆ, ಅಯ್ಯೋ ನನ್ನ ಮುದ್ದಿನ ಬೆಕ್ಕು, ನಿನ್ನನ್ನು ರಕ್ಷಿಸುವುದಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ದೀನಿ, ಆದರೆ ನೀನು ಪಕ್ಕಕ್ಕೆ ತೊಲಗಿ ಹೋಗಿರುವೆ ಎಂದು ಜ್ಯೋತಿ ಮಗಳು ಬಾಧೆ ಪಡುತ್ತಾಳೆ ಪ್ರೇರೆ. ಹೌದು, ನಿನಗೋಸ್ಕರ ಆ ಸತ್ತು ಹೋಗಿರುವಂಥ ಯೇಸು ಕ್ರಿಸ್ತನ ಒಂದು ರಕ್ಷಣೆ ಹಸ್ತಗಳು ತಿರಸ್ಕರಿಸಬೇಡ ಪ್ರೇರೆ. ಹೀಗೆ ಆ ಜ್ಯೋತಿ ಮಗಳು ಬಕೆಟನ್ನು ಬಾವಿಯಲ್ಲಿ ಹಾಕಿ ತನ್ನ ಪ್ರಿಯ ಸಾಕು ಪ್ರಾಣಿಯಾದ ಬೆಕ್ಕನ್ನು ಮೇಲಕ್ಕೆತ್ತಲು ಪ್ರಯತ್ನಿಸಿದಳು. ಹೀಗೆ ಆ ನಾಯಿಯ ದಾಳಿಯಿಂದ ಬೆಕ್ಕು ಹಠಾತ್ತಾಗಿ ಬಾವಿಯಲ್ಲಿ ಬಿತ್ತು. ಅದೇ ರೀತಿ ಸೈತಾನನ ದಾಳಿಯಿಂದ ಅನೇಕ ಪಾಪ, ಶಾಪ, ಕಾಮ, ಕ್ರೋಧ, ಮದ, ಮತ್ಸರ, ಲೌಕಿಕ ಜ್ಞಾನ, ಇಚ್ಛೆಗಳು, ಹಣದಾಶೆ, ಸ್ತ್ರೀಯಾಸೆ, ಶರೀರದಾಶೆ, ಗರ್ವ ಎಂಬ ಈ ಲೋಕದ ಬಾವಿಯಲ್ಲಿ ನಾವು ಬಿದ್ದಾಗ್ಯೂ ಯೇಸು ಕ್ರಿಸ್ತನು ಚಾಚಲ್ಪಟ್ಟ ಒಂದು ರಕ್ಷಣೆಯ ಹಸ್ತ ಕೆಳಗೆ ನಾವೆಲ್ಲರೂ ಬರಬೇಕಾಗಿದೆ ಪ್ರೇರಿ. ತಿರಸ್ಕರಿಸಬಾರದು. ಅಂದು ಆ ಬೆಕ್ಕು ಆ ಮಗಳು ಹಾಕಿದ ಬಕೆಟನ್ನು ತಿರಸ್ಕರಿಸಿತು. ಆ ಬಕೆಟ್ನಲ್ಲಿ ಸೇರಿದರೆ ರಕ್ಷಣೆ ಹೊಂದುವುದು, ಮೇಲಕ್ಕೆ ಬರುತ್ತದೆ ಎಂದು ವಿಶ್ವಾಸ ಅದಕ್ಕೆ ತಿಳಿಯಲಿಲ್ಲ. ಆದರೆ ನಾವು ಬೆಕ್ಕಿಗಿಂತ ಎಷ್ಟು ಶ್ರೇಷ್ಠರಾಗಿದ್ದೇವೆ ಪ್ರೇರೆ. ನಾವು ಅನೇಕ ವಿಷಯಗಳಲ್ಲಿ ನಮ್ಮನ್ನು ನಾವು ಹೊಗಳಿಕೊಳ್ಳುತ್ತೇವೆ, ಕೊಚ್ಚಿಕೊಳ್ಳುತ್ತೇವೆ. ಶಿಲುಬೆಯ ಸಂದೇಶದ ಬಳಿಗೆ ಬರಲು ನಮಗೆ ಇಷ್ಟ ಇಲ್ಲ. ಆ ಶಿಲುಬೆ ಸಂದೇಶ ಏನೆಂದು ಒಂದು ಸಾರಿ ನೋಡೋಣ ಎನ್ನುವುದು ಕೂಡ ಇಷ್ಟ ಇಲ್ಲ. ಅಷ್ಟು ಅಜ್ಞಾನಿಗಳಾಗಿದ್ದೇವೆ ಬೆಕ್ಕಿಗಿಂತ. ಆದರೆ ಕೆಲವರಾದರೂ ಪರೀಕ್ಷಿಸುವ ಮನೋಭಾವ ಇರುವವರು ಒಂದು ಸಾರಿ ನೋಡೋಣ, ಯೇಸು ಕ್ರಿಸ್ತನು ಯಾರು, ಆತನು ಯಾಕೆ ಘೋರವಾಗಿ ಶಿಲುಬೆ ಮೇಲೆ ಮರಣಿಸಿದನು, ಯಾಕೆ ರೋಮ ಸಾಮ್ರಾಜ್ಯದವರು ಆತನನ್ನು ಶಿಲುಬೆ ಹಾಕಿ ಹೊಡೆದರು, ಆತನು ಮಾಡಿದ್ದಾದರೂ ಏನು ಎಂದು ಪರೀಕ್ಷಿಸುವುದಾದರೆ ನಿಜವಾಗಿಯೂ ಅವರಿಗೋಸ್ಕರ ಚಾಚಲ್ಪಟ್ಟ ರಕ್ಷಣೆ ಹಸ್ತವಾಗಿರುತ್ತದೆ ಪ್ರೇರೆ. ಯೇಸುವಿನ ಹಸ್ತ ಆ ರೆಕ್ಕೆಗಳಾಗಿದೆ. ಮನುಷ್ಯರು ದೇವರ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವರು ಎನ್ನುವಂತೆ ಯೇಸು ಶಿಲುಬೆಯಲ್ಲಿ ತನ್ನ 2 ಕೈಗಳೆಂಬ ರೆಕ್ಕೆಯನ್ನು ಪಕ್ಷಿರಾಜನಂತೆ ನಮ್ಮ ಬಾಧ್ಯತೆಗಳನ್ನು ವಹಿಸಿಕೊಳ್ಳಲು ತನ್ನ ಮೇಲೆ ಕುಳ್ಳರಿಸಿಕೊಂಡು ನಮ್ಮನ್ನು ಪರಲೋಕ ಎಂಬ ಸ್ವರ್ಗವೆಂಬ ನಿತ್ಯ ಜೀವಕ್ಕೆ, ಬೆಳಕಿನ ಲೋಕಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾನೆ. ಹೀಗೆ ಆ ರಕ್ಷಣೆ ಹಸ್ತಗಳನ್ನು ತಿರಸ್ಕರಿಸಬಾರದು. ನಾವು ಯೇಸು ಕ್ರಿಸ್ತನು ಮಾತಾಡಿದ್ದನ್ನು ನೋಡುತ್ತೇವೆ ಪ್ರೇರೆ. ಮತ್ತಾಯ ಸುವಾರ್ತೆ 23ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 23 ವರ್ಸ್ 21 ವರ್ಡ್ ಇಲ್ಲಿ ಓದುವುದಾದರೆ ಪ್ರಭು ಯೇಸು ಹೇಳುತ್ತಿದ್ದಾನೆ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ಹೌದು ಪ್ರೇರೆ, ಇಲ್ಲಿ ಯೇಸು ಕ್ರಿಸ್ತನು ಯೆರೂಸಲೇಮ್ ಪಟ್ಟಣವನ್ನು 2000 ವರ್ಷಗಳ ಕೆಳಗೆ ಇರುವ ಯೆರೂಸಲೇಮ್ ಪಟ್ಟಣವನ್ನು ನೋಡಿ, ಆ ದೇವರು ಆರಿಸಿಕೊಂಡ ಪಟ್ಟಣ, ಆ ಪಟ್ಟಣದ ಜನರನ್ನು ನೋಡಿ ಹೇಳುತ್ತಿದ್ದಾನೆ, ಯೆರೂಸಲೇಮೇ ಯೆರೂಸಲೇಮೇ, ದೇವರು ಪ್ರವಾದಿಗಳ ಪ್ರಾಣ ತೆಗೆಯುವವಳೆ. ದೇವರು ಪ್ರವಾದಿಗಳನ್ನು ಕಳಿಸುತ್ತಾನೆ ಪ್ರೇರೆ, ಅನೇಕರನ್ನು. ನೀವು ಆಚಾರವೆಂಬ ಹುಳಿಹಿಟ್ಟಿನ ಭಕ್ತಿಯಲ್ಲಿದ್ದೀರಿ ಮತ್ತು ನೀವು ಕುರುಡರಾಗಿದ್ದೀರಿ. ನಿಮ್ಮನ್ನು ಹಿಂಬಾಲಿಸುವವರು ಕುಣಿಯಲ್ಲಿ ಬೀಳುತ್ತಾರೆ. ಅನೇಕ ಪ್ರವಾದಿಗಳನ್ನು ಕಳಿಸಿದರೂ ಕೂಡ ದೇವರ ಸಂಪ್ರದಾಯದ ನೆವದಲ್ಲಿ ನೀವು ದೇವರ ವಾಕ್ಯಗಳನ್ನು ನಿರರ್ಥಕ ಮಾಡುತ್ತೀರಿ. ಅನೇಕ ರೀತಿಯಲ್ಲಿ ಪ್ರವಾದಿಗಳನ್ನು ಕಳಿಸ್ತಾನೆ, ಆದರೆ ಯೆರೂಸಲೇಮ್ ಪಟ್ಟಣ ದೇವರು ಅದರ ಬಳಿಗೆ ಕಳಿಸಿಕೊಟ್ಟವರನ್ನು, ಪ್ರವಾದಿಗಳನ್ನು ಪ್ರಾಣ ತೆಗೆದಳು, ಕಲ್ಲೆಸೆದು ಕೊಂದಳು ಎನ್ನುವಂತೆ ಪ್ರಭು ಹೇಳುತ್ತಿದ್ದಾನೆ. ಆ ಪಟ್ಟಣಕ್ಕೆ ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ, ಹೌದು, ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದು ಹೋಯಿತು. ಹೌದು ಪ್ರೇರೆ, ನಿಜವಾದ ಸೇವಕರನ್ನು ಕಳುಹಿಸಿದನು, ಆದರೆ ಅವರು
ಅವರನ್ನು ಸ್ವೀಕರಿಸಲಿಲ್ಲ. ಸುಳ್ಳು ಪ್ರವಾದಿಗಳಿಗೆ, ಮನುಷ್ಯರಿಂದ ಆಯ್ಕೆಯಾದ ಅಧಿಕಾರಿಗಳಿಗೆ, ಸೇವಕರಿಗೆ ಅವರು ಕಿವಿಗೊಟ್ಟರು. ದೇವರಿಂದ ಕರೆಯಲ್ಪಟ್ಟ, ದೇವರ ಆತ್ಮ ತುಂಬಿದ, ದೇವರ ಮನಸ್ಸು, ದೇವರ ಸ್ವಭಾವ, ದೇವರ ಹಸ್ತ ಇರುವಂಥ ಸೇವಕರನ್ನು ಕೊಂದರು, ತಳ್ಳಿಬಿಟ್ಟರು, ಕಲ್ಲೆಸೆದು. ಹೀಗೆ ಪ್ರಭು ಯೆರೂಸಲೇಮ್ ಪಟ್ಟಣವನ್ನು ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ, ಯೆರೂಸಲೇಮ್ ಪಟ್ಟಣವೇ, ಅದರ ಜನರೇ, ನಿಜವಾದ ಸಭೆಯ ಜನರೇ, ನಿಮ್ಮನ್ನು ನಾನು ಸೇರಿಸಿಕೊಳ್ಳಲು ಇಷ್ಟಪಟ್ಟೆನು, ಕೋಳಿ ತನ್ನ ಮರಿಗಳನ್ನು ಸೇರಿಸಿಕೊಳ್ಳುವಂತೆ. ಆದರೆ ನಿಮಗೆ ಇಷ್ಟ ಇಲ್ಲದೆ ಹೋಯಿತು. ಎಷ್ಟೋ ಸಾರಿ ಮನಸ್ಸಿತ್ತು ನನಗೆ, ಆದರೆ ನಿಮಗೆ ಮನಸ್ಸಿಲ್ಲ. ಹೌದು, ಹೀಗೆ ಮನುಷ್ಯರು ದೇವರ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವರು ಎನ್ನುವ ಅಂಶದಲ್ಲಿ ನಾವು ನೋಡಿದೆವು ಪ್ರೇರೆ. ದೇವರ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು, ಬೆಲೆ ಕಟ್ಟಲಾಗಲ್ಲಂಥದ್ದು. ಹೌದು, ಪ್ರೀತಿಯಿಂದ ಈ ಲೋಕವನ್ನು ಸೃಷ್ಟಿಸಿದ ಪ್ರೇರೆ, ನಮ್ಮನ್ನು ತನ್ನ ಸ್ವಂತ ಸ್ವರೂಪದಲ್ಲಿ, ಹೋಲಿಕೆಯಲ್ಲಿ ನಿರ್ಮಿಸಿ ತನ್ನ ಜೀವ ಶ್ವಾಸವನ್ನು ಊದಿದ್ದಾನೆ. ಹೌದು, ಹೀಗೆ ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ದೇವರ ರೆಕ್ಕೆಗಳ ಬಗ್ಗೆ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 2ನೇ ವಾಕ್ಯ ಪ್ರೇರೆ. ಡ್ಯೂಟರೋನಮಿ ಚಾಪ್ಟರ್ 32 ವರ್ಸ್ 2nd ವರ್ಡ್. ಡ್ಯೂಟರೋನಮಿ ಚಾಪ್ಟರ್ 32 ವರ್ಸ್ 2nd ವರ್ಡ್. ಹಾಲೆಲೂಯ. 11th ವರ್ಡ್. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 11ನೇ ವಾಕ್ಯ, 11th ವರ್ಡ್. 32 ಚಾಪ್ಟರ್ ಡ್ಯೂಟರೋನಮಿ ವರ್ಸ್ 11th ವರ್ಡ್. ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಂಡದ್ದು. ಹೌದ್ರೆ, ಇಲ್ಲಿ ಇಸ್ರಾಯೇಲರ ಬಗ್ಗೆ ಮೋಶೆ ಇಸ್ರಾಯೇಲರಿಗೆ ಪದ್ಯರೂಪವಾಗಿ ಹೇಳಿದ ಎಚ್ಚರಿಕೆ ಮತ್ತು ಪ್ರೋತ್ಸಾಹ. ಮೋಶೆ ಇಸ್ರಾಯೇಲರಿಗೆ ಹೇಳಿದ ಎಚ್ಚರಿಕೆ ಮತ್ತು ಪ್ರೋತ್ಸಾಹ ಎಂಬ ಪದ್ಯ ರೂಪ. ಈ ಭಾಗದಲ್ಲಿ ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ, ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸುತ್ತದೆ ಪ್ರೇರೆ, ಹಾರಾಡಲು ಕಲಿಸುತ್ತದೆ, ಧೈರ್ಯಪಡಿಸುತ್ತದೆ, ತನ್ನ ಬೇಟೆಯನ್ನು ಹುಡುಕಲು ಕಲಿಸುತ್ತದೆ. ಹೌದು ಪ್ರೇರೆ, ಉನ್ನತದಲ್ಲಿ ಹಾರಾಡಲು ಕಲಿಸುತ್ತದೆ. ಹೀಗೆ ದೇವರು ಹದ್ದುನಂತೆ ತನ್ನ ಮರಿಗಳಾದ ಇಸ್ರಾಯೇಲರನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳನ್ನು ಬಳಿಯಲ್ಲಿ ಹಾರಾಡುವಂತೆ ಅನೇಕ ಜನಾಂಗಗಳ ಊರುಗಳ ಮೂಲಕ ಕರೆದುಕೊಂಡು ಹೋದ. ಅವರೊಂದಿಗಿದ್ದ ಪ್ರೇರೆ, ಅವುಗಳ ಬಳಿಯಲ್ಲಿ ಹಾರಾಡುತ್ತಾ ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ ಈಜಿಪ್ಟಿನಿಂದ ಬಿಡಿಸಿ ಕಾನಾನ್ ದೇಶ ಎಂಬ ಫಲವತ್ತಾದ ನಾಡಿಗೆ ದೇವರು ತನ್ನನ್ನು ಆರಾಧಿಸಲು ಕರೆದುಕೊಂಡು ಹೋದ 7 ಲಕ್ಷ ಕಾಲಾಳುಗಳ ಜನರನ್ನು. ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಂಡದ್ದು. ಆದರೆ ಅನೇಕ ಈಜಿಪ್ಟಿನಿಂದ ಕಾನಾನ್ ದೇಶ ಪ್ರಯಾಣ ಮಾಡುವಾಗ ಅನೇಕ ರಾಜರನ್ನು ಅವರಿಗೋಸ್ಕರ ಯಾರು ದಾರಿ ಬಿಡಲಿಲ್ಲ, ಅವರಿಗೆ ಮುಂದಕ್ಕೆ ಹೋಗಲು ಅವರನ್ನು ದಂಡಿಸಿದ, ಸೋಲಿಸಿದ, ನಾಶಪಡಿಸಿದ. ಪ್ರೇರೆ, ಹೀಗೆ ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಂಡ. ಹಗಲಿನಲ್ಲಿ ಮೇಘಸ್ತಂಭವಾಗಿ ಬಿಸಿಲಿನ ತಾಪದಿಂದ ರಕ್ಷಿಸಿದನು, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಕಾಣಿಸಿಕೊಂಡ ಪ್ರೇರೆ. ಆ ಮೇಘಸ್ತಂಭ, ಅಗ್ನಿಸ್ತಂಭ ಕಾಣಿಸಿಕೊಳ್ಳುವಾಗಲೆಲ್ಲ ಜನರು ಆ ಅಗ್ನಿಸ್ತಂಭ, ಮೇಘಸ್ತಂಭ ಕದಲುವಾಗ ಹಗಲು ರಾತ್ರಿ ಪ್ರಯಾಣ ಮಾಡುತ್ತಿದ್ದರು. ಹೀಗೆ ಆಕಾಶದಿಂದ ಬೆಳವಕ್ಕಿಗಳನ್ನು ಮತ್ತು ಮನ್ನಾವನ್ನು, ದೇವದೂತರ ಭೋಜನವನ್ನು ಊಟಕ್ಕೆ ಬಡಿಸಿದ ಪ್ರಭು, ಹದ್ದಿನಂತಿರುವ ದೇವರು ತನ್ನ ಮರಿಗಳಿಗೆ, ಇಸ್ರಾಯೇಲರಿಗೆ. ಇದರಿಂದ ದೇವರು ಇಸ್ರಾಯೇಲರ ದೇವರು ಎನಿಸಿಕೊಂಡಿದ್ದಾನೆ. ಇಸ್ರಾಯೇಲರಾದರೂ ದೇವರನ್ನು ಅರಿತುಕೊಳ್ಳಲಿಲ್ಲ. ಅವರು ಅನ್ಯಜನರ ಪೂಜಾ ಪದ್ಧತಿಗಳಿಗೆ, ದೇವತೆ ವಿಗ್ರಹ ಪ್ರತಿಮೆಗಳಿಗೆ ಮೊರೆ ಹೋದರು, ಅಥವಾ ಅವುಗಳಂತೆ ಆಚಾರಕ್ಕೆ ಇಳಿದರು. ದೇವರ ಆತ್ಮನನ್ನು ರೇಗಿಸಿದರು. ದೇವರ ನಿಜವಾದ ಜೀವಕ್ಕೆ ಹೊರಗೆ ಹೋದರು ಪ್ರೇರೆ. ಪವಿತ್ರ ಆತ್ಮನ ನಡೆಸುವ ನವೀನ ಮಾರ್ಗದಲ್ಲಿ ನಡೆಯಲಿಲ್ಲ. ಪವಿತ್ರ ಆತ್ಮನ ನಿಯಮ, ಜೀವ ಮರಣಗಳ ನಿಯಮದಿಂದ, ಮರಣ ನಿಯಮದಿಂದ ಬಿಡಿಸುವ ಪವಿತ್ರ ಆತ್ಮ ನಿಯಮಕ್ಕೆ ಒಳಪಡಲಿಲ್ಲ ಇಸ್ರಾಯೇಲರು. ಇಂದಿಗೂ ಕೂಡ ನಿಜವಾದ ಸಭೆ ಎನಿಸಿಕೊಳ್ಳುವರು. ಹೌದು ಪ್ರೇರೆ, ಹೀಗೆ ನಾವು ಆತ್ಮದಿಂದ ಸತ್ಯದಿಂದ ಆರಾಧಿಸಬೇಕಾದ ಪ್ರೇರೆ, ಹೊಸ ಒಡಂಬಡಿಕೆ ಅನುಗುಣವಾಗಿ. ಹೀಗೆ ಮನುಷ್ಯರು ದೇವರ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವರು.
ಎನ್ನುವ ಅಂಶದಲ್ಲಿ ನಾವು ರೂತಳ ಗ್ರಂಥ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಕೂಡ ಓದ್ತೇವೆ. ದ ಬುಕ್ ಆಫ್ ರೂತ್ ಚಾಪ್ಟರ್ 2 ವರ್ಸ್ 12th ವರ್ಡ್. ಇಲ್ಲಿ ಓದುವುದಾದರೆ, ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. ರೂತಳು ನವೋಮಿಯ ಸೊಸೆಯಾಗಿದ್ದಳು ಪ್ರೇರೆ, ದೊಡ್ಡ ಸೊಸೆ. ನವೋಮಿ ಬರಗಾಲದಲ್ಲಿ ಬೆತ್ಲೇಮನ್ನು ಬಿಟ್ಟು ಮೂವಬ್ಬರ ಊರಿಗೆ ಹೋದಾಗ ಅಲ್ಲಿ ಅವರ ನವೋಮಿಯ ಮಕ್ಕಳು ತೀರಿ ಹೋಗುತ್ತಾರೆ. ಆಕೆ ಮತ್ತೆ ಬೆತ್ಲೇಮಿನಲ್ಲಿ ಸಮೃದ್ಧಿಯಾದ ಬೆಳೆ ಉಂಟಾಗಿದೆ, ಭೋಜನ ಇದೆ ಎಂದು ತಿಳಿದು ಬಂದಾಗ ಮತ್ತೆ ಸೊಸೆಯಂದನ್ನು ಕರೆದುಕೊಂಡು ಬರುವಾಗ ಸೊಸೆಯರನ್ನು ನಿಮ್ಮ ಊರುಗಳಿಗೆ ಹೋಗಿ ಮದುವೆ ಮಾಡಿಕೊಳ್ಳಿರಿ ಎಂದು ಹೇಳ್ತಾಳೆ. ಅದಕ್ಕೆ ಓರ್ಫಾ ಎಂಬ ಸೊಸೆ ಹೋಗಿಬಿಡುತ್ತಾಳೆ. ಆದರೆ ನವೋಮಿ ಹೋಗುವುದಿಲ್ಲ. ಆಗ ಅತ್ತೆಯೊಂದಿಗೆ ಬಂದಾಗ ಬೋವಜ ಎಂಬ ಶ್ರೀಮಂತನ ಹೊಲದಲ್ಲಿ ಹಕ್ಕಲಾಯುವಾಗ, ಅಂದರೆ ತೆನೆಗಳು ರಾಶಿ ಸೇರಿಸುವಾಗ, ಕಣ ಕೂಡಿಸುವಾಗ ಕೆಲವೊಂದು ತೆನೆಗಳು ಹೊಲದಲ್ಲಿ ಬಿದ್ದಿರುವುದನ್ನು ಬಡವರು ಆರಿಸಿಕೊಳ್ತಿರ್ತಾರೆ. ಹಾಗೆ ಆರಿಸಿಕೊಳ್ಳಲು ನವೋಮಿಯ ಸೊಸೆ ರೂತಳು ಹೋದಾಗ ಬೋವಜ ಹೊಲದವರು ಆಕೆಯನ್ನು ತಡೆದಾಗ ಬೋವಜನು ಆಕೆಯನ್ನು ಬಿಟ್ಟುಬಿಡಿರಿ, ಆಕೆ ಹಕ್ಕಲಾಯಲಿ ಎಂದು ಹೇಳುತ್ತಾ, ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ಅಂದರೆ ಏನು ಉಪಕಾರ ಮಾಡಿದಳು? ನವೋಮಿಯನ್ನು ಬಿಟ್ಟು ಹೋಗದೆ, ನವೋಮಿ ದೇವರ ಪ್ರಜೆ, ನಿಜವಾದ ಇಸ್ರೇಲ ಆ ದೇವರ ಮಗಳು, ಮತ್ತು ಆಕೆಯ ನಿನ್ನ ದೇವರೇ ನನ್ನ ದೇವರು, ನೀನು ಸಾವಿಯಲ್ಲಿ ನಾನು ಸಾಯುತ್ತೇನೆ, ಅಥವಾ ನಿನ್ನ ದೇವರೇ ನನ್ನ ದೇವರೆಂದು ಒಪ್ಪಿಕೊಳ್ಳುತ್ತಾಳೆ ಪ್ರೇರೆ, ಅನ್ಯ ಜನಳಾದರೂ ಕೂಡ. ಹೀಗೆ ನಿನ್ನನ್ನು ಯಾರು ಮುಟ್ಟಬಾರದು ಎಂದು ನನ್ನ ಸೇವಕರಿಗೆ ಅಪ್ಪಣೆ ಕೊಟ್ಟಿದ್ದೇನೆ ಎಂದು, ದಾಹವಾದರೆ ನನ್ನ ಸೇವಕರೇ ನೀರು ತಂದು ತುಂಬಿಸಿದ ನೀರಿನ ಪಾತ್ರೆಗಳ ಬಳಿಗೆ ಹೋಗಿ, ನನ್ನ ಸೇವಕರು ನೀರು ತಂದು ತುಂಬಿಸಿದ ನೀರಿನ ಪಾತ್ರೆಗಳ ಬಳಿಗೆ ಹೋಗಿ ಕುಡಿ ಎಂದು ಹೇಳುತ್ತಾನೆ. ರೂತಳು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ 10ನೇ ವಾಕ್ಯ, ಪರದೇಶಿಯಾದ ನನ್ನಲ್ಲಿ ಇಷ್ಟು ಕಟಾಕ್ಷಬೇಕೆ ಅನ್ನಲು ಬೋವಜನು, ನಿನ್ನ ಗಂಡನು ಸತ್ತ ಮೇಲೆ ನೀನು ಅತ್ತೆಯನ್ನು ಪ್ರೀತಿಸಿ ತಂದೆ ತಾಯಿಗಳನ್ನು ಸ್ವದೇಶವನ್ನು ಬಿಟ್ಟು ನೀನು ಈವರೆಗೂ ಅರಿಯದ ಜನರ ಬಳಿಗೂ ಬಂದಿರುವೆ ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನಾದ ದೇವ ತಂದೆ ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. ಆಗ ಆಕೆಯು 13ನೇ ವಾಕ್ಯ, ಸ್ವಾಮಿ, ತಾವು ದಾಸಿಯಾದ ನನ್ನನ್ನು ಕಟಾಕ್ಷಿಸಿದ್ದೀರಿ. ನಾನು ತಮ್ಮ ದಾಸಿ ಎನಿಸಿಕೊಳ್ಳುವುದಕ್ಕೆ ಯೋಗ್ಯಳಲ್ಲದಿದ್ದರೂ ನನ್ನನ್ನು ಕನಿಕರಿಸಿ ಪ್ರೀತಿಯಿಂದ ಮಾತನಾಡಿಸಿದ್ದೀರಿ ಅಂದಳು. ಹೌದು ಪ್ರೇರೆ, ಹೀಗೆ ಆ ದೇವರ ಜನಾಂಗದವರ, ದೇವರ ಸ್ವದೇಶದ ಬಳಿಗೆ ಬಂದು ಆಕೆ ದೇವರ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ತಾಳೆ ಪ್ರೇರೆ. ಬೋವಜನು ದಾವೀದನ ವಂಶದಾತನಾಗಿದ್ದನು. ಆ ಪ್ರೇರೆ ದೇವರ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಂಡಿದ್ದನು ಮತ್ತು ಆ ಊರಿನಲ್ಲಿರುವ ಶ್ರೀಮಂತ ವ್ಯಕ್ತಿಯಾಗಿದ್ದನು. ಹೀಗೆ ಮನುಷ್ಯರು ದೇವರ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಂಡಂತೆ ರೂತಳು ಕೂಡ ದೇವಜನರ ರೆಕ್ಕೆಯನ್ನು ಆಶ್ರಯಿಸಿಕೊಂಡಳು. ಅನ್ಯ ಜನ ಆಗಿದ್ದಳು ಕೂಡ ದೇವರಿಗೆ ಪ್ರತಿಷ್ಠೆ ಮಾಡಿಕೊಂಡಳು, ಕಷ್ಟದಲ್ಲಿ ಕೂಡ. ಹೀಗೆ ನಾವು ಕೂಡ ಎಲ್ಲ ಸಮಯದಲ್ಲೂ ಒಳ್ಳೆಯನಾಗಿರುವ, ಎಷ್ಟು ಅಮೂಲ್ಯವಾದ ಪ್ರೀತಿ ತೋರಿಸುವ ಮಾನವರ ಸೃಷ್ಟಿಕರ್ತನಾದ, ಸತ್ತದ್ದನ್ನು ಬದುಕಿಸುವ, ಇಲ್ಲದ್ದನ್ನು ಕರೆಯುವ ದೇವರ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳೋಣ ಪ್ರೇರೆ. ರೂತಳು ಬೋವಜನ ಹೆಂಡತಿಯಾಗುತ್ತಾಳೆ. ಅದು ಪ್ರೇರೆ. ಹೀಗೆ ಬೋವಜ, ರೂತ ಮುಖಾಂತರ ನಾವು ಯೇಸು ಕ್ರಿಸ್ತನ ವಂಶಾವಳಿ ಅದರಲ್ಲಿ ಬಂದಿದ್ದನ್ನು ನೋಡುತ್ತೇವೆ ಪ್ರೇರೆ. ಹೌದು, ಹೀಗೆ
ಮನುಷ್ಯರು ದೇವರ ರೇಖೆಗಳ ಮರಿಯನ್ನು ಆಶ್ರಯಿಸಿಕೊಳ್ಳುತ್ತಾರೆ ಎಂದು ನಾವು ಕೀರ್ತನೆ 36ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಇನ್ನೊಂದು ವಾಕ್ಯ ನೋಡೋದಾದರೆ ಕೀರ್ತನೆಗಳ ಗ್ರಂಥ 17ನೇ ಅಧ್ಯಾಯ 9ನೇ ವಾಕ್ಯ, ಸ್ಲಾಮ್ಸ್ ಚಾಪ್ಟರ್ 17 ವರ್ಸ್ 9th ವರ್ಡ್. ಇಲ್ಲಿ ನಿನ್ನ ರೆಕ್ಕೆಗಳ ಮರೆಯಲ್ಲಿಟ್ಟುಕೊಂಡು ನನ್ನನ್ನು ಕಾಯಿ, ಕಣ್ಣುಗುಡ್ಡಿನಂತೆ ಕಾಪಾಡು. ಪ್ರಿಯ ದಾವೀದನು ಹೇಳುತ್ತಿದ್ದಾನೆ, ಶತ್ರುಗಳಿಂದ ಕಾಪಾಡಬೇಕೆಂದು ನಿರಪರಾಧಿಯ ಆದ ಬೇಡಿಕೊಳ್ಳುವುದು. ಶತ್ರುಗಳಿಂದ ಕಾಪಾಡಬೇಕೆಂದು ನಿರಪರಾಧಿಯು ಬೇಡಿಕೊಳ್ಳುವುದು ದಾವೀದನ ಪ್ರಾರ್ಥನೆ. ಈ ಭಾಗದಲ್ಲಿ ದಾವೀದ ಹೇಳುತ್ತಿದ್ದಾನೆ, ನಿನ್ನ ರೇಖೆಗಳ ಮರೆಯಲ್ಲಿಟ್ಟುಕೊಂಡು ನನ್ನನ್ನು ಕಾಯಿ. ದೇವರೇ, ನಿರಪರಾಧಿಯ ನನ್ನನ್ನು ಶತ್ರುಗಳಿಂದ ಕಾಪಾಡು ಮತ್ತು ನಿನ್ನ ರೆಕ್ಕೆಗಳ ಮರೆಯಲ್ಲಿಟ್ಟು ನನ್ನನ್ನು ಕಾಯಿ, ನಿನ್ನ ಕಣ್ಣಗುಡ್ಡಿನಂತೆ ಕಾಪಾಡು ಶತ್ರುಗಳಿಂದ. ಆದರೆ ಇಂದಿನ ಶತ್ರು ಸೈತಾನನು. ಯೇಸುವಿನಲ್ಲಿ ವಿಶ್ವಾಸಿಟ್ಟ ಪ್ರತಿಯೊಬ್ಬರಿಗೂ ನಿಮ್ಮ ವಿರೋಧಿಯ ಸೈತಾನನು ಯಾರನ್ನು ನುಂಗಲಿ ಎಂದು ಅತ್ತಿತ್ತ ಗರ್ಜಿಸುವ ಸಿಂಹದಂತೆ ತಿರುಗಾಡುತ್ತಿರುವನು. ಆದ್ದರಿಂದ ನೀವು ವಿಶ್ವಾಸದಲ್ಲಿ ದೃಢವಾಗಿದ್ದು ದೇವರಿಗೆ ಒಳಗಾಗಿ ಜೀವಿಸಿರಿ, ಅವನನ್ನು ಎದುರಿಸಿರಿ, ಅವನು ಓಡಿ ಹೋಗುತ್ತಾನೆ. ಹೌದು ಪ್ರಿಯರೇ, ಇಂದಿನ ಶತ್ರು ಸೈತಾನನು. ನಾವು ದೇವರಿಗೆ ಒಳಗಾಗಿ ಆತನ ಮಾತುಗಳಿಗೆ ವಿಧೇಯರಾಗಿ ಜೀವಿಸುವಾಗ ಪರಿಶುದ್ಧತೆಯಲ್ಲಿ, ಪ್ರೀತಿಯಲ್ಲಿ, ವಿಧೇಯತೆಯಲ್ಲಿ, ಸತ್ಯದಲ್ಲಿ ನಮ್ಮ ಶಿಲೆ ಹೊತ್ತುಕೊಂಡು ಅನುದಿನ ಪ್ರಭುವನ್ನು ಹಿಂಬಾಲಿಸುವಾಗ ದೇವರಿಗೆ ಒಳಗಾಗುತ್ತೇವೆ ಪ್ರಿಯರೇ, ವಾಕ್ಯದ ಮುಖಾಂತರ. ಮತ್ತು ವಿಶ್ವಾಸದಲ್ಲಿ ದೃಢವಾಗಿ ನಿಂತಾಗ ಪರಿಶುದ್ಧಾತ್ಮನನ್ನು ಧರಿಸಿಕೊಳ್ಳುತ್ತೇವೆ, ತುಂಬಿಕೊಳ್ಳುತ್ತೇವೆ. ಆಗ ಅವನನ್ನು ಎದುರಿಸಿದಾಗ ಅವನು ಓಡಿ ಹೋಗುತ್ತಾನೆ ಎಂದು ವಾಕ್ಯ ಹೇಳುತ್ತಿದೆ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಹೀಗೆ ಮನುಷ್ಯರು ದೇವರ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವರು ಎನ್ನುವ ಅಂಶದಲ್ಲಿ ನಾವು ನೋಡಿದ ಪ್ರಿಯರೇ, ದಾವೀದನು ದೇವರೇ ನಿನ್ನ ರೆಕ್ಕೆಗಳ ಮರೆಯಲ್ಲಿಟ್ಟು ನನ್ನನ್ನು ಕಾಯಿ. ಹೌದು, ಇಂದಿಯೂ ಕೂಡ ಯೇಸುವಿನ ಬಳಿಗೆ ಬಂದು, ಯೇಸುವೆ ನನ್ನ ಪಾಪಗಳನ್ನು ಕ್ಷಮಿಸು, ನನ್ನನ್ನು ನಿನ್ನ ರಕ್ತದಿಂದ ತೊಳೆ, ನಿನ್ನ ನಾಮದಲ್ಲಿ ನನಗೆ ಹೊಸ ಜೀವನ ನೀಡು, ನನ್ನ ಪಾಪಗಳಿಂದ ನನ್ನನ್ನು ಕಾಯಿ, ದೇವರ ಮಗುವಾಗುವ ಕೃಪೆ ನೀಡಿ ಎಂದು ಬೇಡಿಕೊಳ್ಳುವುದಾದರೆ ಯೇಸುವಿನಲ್ಲಿ ವಿಶ್ವಾಸಿಟ್ಟ ಪ್ರತಿಯೊಬ್ಬರು ದೇವರ ಮಕ್ಕಳಾಗುವ ಅಧಿಕಾರ ಹೊಂದುತ್ತಾರೆ ಪ್ರಿಯರೇ. ಇನ್ನು ಮೇಲೆ ಅವರು ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ, ಕಾಮದಿಂದ ಹುಟ್ಟಿದವರಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ, ಮಾನವ ಸಹಜ ಬಯಕೆಯಿಂದ ಹುಟ್ಟಿದವರಲ್ಲ, ದೇವರಿಂದ ಹುಟ್ಟಿದವರು. ಹೌದು, ಹೀಗೆ ಯೆಹೂದ್ಯರು ಯೇಸು ಕ್ರಿಸ್ತನನ್ನು ತಿರಸ್ಕರಿಸಿದರು ಪ್ರಿಯರೇ. ಅಂದಿನ ಇಸ್ರಾಯೇಲರು ಹೊಸ ಒಡಂಬಡಿಕೆಯಲ್ಲಿ ಕೂಡ ಯೇಸು ತನ್ನ ಸ್ವದೇಶಕ್ಕೆ ಬಂದನು, ಆತನ ಕಡೆಯವರು ಆತನನ್ನು ಅಂಗೀಕರಿಸಲಿಲ್ಲ. ಇಂದಿನಲ್ಲಿ ಕೂಡ ನಿಜವಾದ ಸಭೆಯವರು ಆಚಾರಗಳಲ್ಲಿ ಮಗ್ನಾಗಿದ್ದಾರೆ. ಯೇಸುವಿನ ವಾಕ್ಯ ಅವರಲ್ಲಿಲ್ಲ ಪ್ರಿಯರೇ. ಅನ್ಯ ಜನರಂತೆ ರೊಟ್ಟಿ ಮುರಿಯುವುದು, ತಿನ್ನುವುದು ಪ್ರಸಾದ ಎಂದು, ಅನ್ಯ ಜನರಂತೆ ದೀಕ್ಷಾ ಸ್ನಾನದ ಬಗ್ಗೆ ಗೊತ್ತಿಲ್ಲ. ಈ ರೊಟ್ಟಿಯನ್ನು ತಿಂದು ಪಾನ ಮಾಡುವಾಗಲೆಲ್ಲ ಯೇಸುವಿನ 2ನೇ ಮರಣವನ್ನು ಆತನ ಭರಣವನ್ನು ಸಾರುತ್ತೀರಿ ಅಂತೈತೆ. ಅದರ ಬಗ್ಗೆ ಇಲ್ಲ. ಹೌದು ಪ್ರಿಯರೇ, ಜಡವಾದ ವಿಶ್ವಾಸ, ಮಂದವಾದ ಜ್ಞಾನ, ಪಾತಾಳಕ್ಕೆ ಹೋಗುವ ಮಾರ್ಗ. ಹೀಗೆ ಪ್ರಿಯರೇ, ಆತ್ಮೆಯಿಂದ ಸತ್ಯದಿಂದ ದೇವರನ್ನು ದರ್ಶಿಸಬೇಕು. ಆತನ ದರ್ಶನ ಕೋರುವವರನ್ನು ಆತನ ಇಷ್ಟಪಡುತ್ತಿದ್ದಾನೆಂದು ಅವರಿಗೆ ಇಷ್ಟ ಇಲ್ಲ. ಹೌದು ಪ್ರಿಯರೇ, ಆಚಾರಗಳಲ್ಲಿ ಮಗ್ನಾಗಿದ್ದಾರೆ, ವಾಕ್ಯವನ್ನು ನಿರರ್ಥಕ ಮಾಡಿದ್ದಾರೆ, ವಾಕ್ಯವನ್ನು ವಕ್ರಗೊಳಿಸಿದ್ದಾರೆ. ರೊಟ್ಟಿ ತಿನ್ನುವುದಕ್ಕೆ ಕೊಟ್ಟರೆ ಆರಾಧಿಸುವುದು. ಹೌದು ಪ್ರಿಯರೇ, ಆರಾಧನೆ ನಿನ್ನ ದೇಹ ದೇವರಿಗೆ ಮೀಸಲಾದದ್ದು, ನಿನ್ನ ಆತ್ಮ ದೇವರಿಗೆ ಮೆಚ್ಚುಗೆಯಾದದ್ದು, ನಿನ್ನ ಸಮಸ್ತವು ದೇವರಿಗೆ ಸಜೀವ ಬಲಿಯಾಗಿ ಸಮರ್ಪಿಸಬೇಕಾದದ್ದು. ಇದುವೇ ನಿಜವಾದ ಆರಾಧನೆ. ಹೌದು ಪ್ರಿಯರೇ, ಅವರಿಗೆ ವಾಕ್ಯ ಜ್ಞಾನನೇ ಇಲ್ಲ. ಮಾತೆತ್ತಿದ್ರೆ ನಿಯಮಗಳು, ಕಟ್ಟಳೆ. ಹೌದು ಪ್ರಿಯರೇ, ಯಾರಾದರೂ ಹೋಗುವುದು ಪರಲೋಕ, ಇವರು ಮಾತ್ರ ಹೋಗುವುದು ಕಷ್ಟ ಎಂದು ಯೇಸು ಹೇಳಿದಂತೆ ನಡೆಯುತ್ತದೆ, ಶ್ರೀಮಂತರ ಬಗ್ಗೆ ಹೇಳಿದಂತೆ. ಇದರಿಂದ ಯೇಸುವಲ್ಲಿ ವಿಶ್ವಾಸಿಟ್ಟರು ಪ್ರತಿಯೊಬ್ಬನು ನೀತಿವಂತನಾಗುತ್ತಾನೆ ಪ್ರಿಯರೇ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಪ್ರೀತಿ.
ತನ್ನ ಪ್ರೀತಿಸಿ ಆತನ ಆಜ್ಞೆ ಕೈಗೊಂಡು ನಡೆಯುವವರು ತಂದೆಯಲ್ಲಿ ಬೇಡಿ ಬೇರೊಬ್ಬ ಸಹಾಯಕನಾದ ಪರಿಶುದ್ಧಾತ್ಮ ಕಳಿಸಿಕೊಡುತ್ತಾನೆ. ಆತ ಸತ್ಯ ಸ್ವರೂಪನಾದ ಪರಿಶುದ್ಧಾತ್ಮ ಆತನು ಬಂದು ನಮಗೆ ಮುಂದೆ ಆಗುವ ಸಂಗತಿ ತಿಳಿಸುತ್ತಾನೆ. ಸಮಗ್ರ ಸತ್ಯ ಕರೆದುಕೊಂಡು ಹೋಗುತ್ತಾನೆ. ನಮ್ಮೊಳಗೂ ವಾಸ ಮಾಡುತ್ತಾನೆ. ಪರಿಶುದ್ಧಾತ್ಮನು ಜೀವ ಮರಣಗಳ ಒಡೆಯನು, ಬದುಕಿರುವವರಿಗೂ ಸತ್ತವರಿಗೂ ಅಧಿಕಾರಿ. ಹೌದು ಪ್ರೇರೆ, ಅದೇ ಅಧಿಕಾರದಿಂದ ಯೇಸು ಸತ್ತ ಲಾಜರನನ್ನು ಎದ್ದು ಹೊರಗಡೆ ಬಾ ಎಂದು ಕರೆದನು. ಪರಿಶುದ್ಧಾತ್ಮನ ಶಕ್ತಿಯಿಂದ ಯೇಸು ದೇವರ ಶಕ್ತಿಯಿಂದಲೂ ಪರಿಶುದ್ಧಾತ್ಮನಿಂದ ತುಂಬಿದಾತನಾಗಿ ಅನೇಕರು ಉಪಕಾರಗಳನ್ನು ಮಾಡುತ್ತಾ ಸತ್ತವರನ್ನು ಬದುಕಿಸಿದ ಪ್ರೇರೆ. ಹೌದು, ಹೀಗೆ ಜೀವವಾಕ್ಯವನ್ನು ಸಾರಿದ, ಜೀವ ಮಾರ್ಗವನ್ನು ಬೋಧಿಸಿದ, ಪಾತಾಳಕ್ಕೆ ಹೋಗದಂತೆ ಅನೇಕರ ಮರಣವನ್ನು ತಡೆದ. ಹೀಗೆ ಆತನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನು ಕಾಪಾಡುತ್ತಾನೆ ಪ್ರಭು. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದರೆ 63ನೇ ಕೀರ್ತನೆ 7ನೇ ವಾಕ್ಯ, ಸ್ಲಾಮ್ಸ್ 63 ಚಾಪ್ಟರ್ ವರ್ಸ್ 7th ವರ್ಡ್. ಇಲ್ಲಿ ಓದುವುದಾದರೆ, ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದು ಕೊಂಡು ಆನಂದಘೋಷ ಮಾಡುತ್ತಿರುವೆನು. ಇಲ್ಲಿ ದಾವೀದನು ಭಕ್ತನು ದೇವ ದರ್ಶನವನ್ನು ಆಕಾಂಕ್ಷಿಸಿ ಸಂತೃಪ್ತಿ ಹೊಂದಿದ್ದು ಎನ್ನುವ ದಾವೀದನ ಯಹೂದ ಸೀಮೆಯ ಅರಣ್ಯದಲ್ಲಿದ್ದಾಗ ರಚಿಸಿದ ಕೀರ್ತನೆ ಪ್ರೇರೆ. ಹೌದು, ಅರಸ ಸೌಲನ ದಾಳಿಯಿಂದ ಪ್ರಯಾಣ ಮಾಡುತ್ತಿರುವಾಗ ತಪ್ಪಿಸಿಕೊಳ್ಳಲು ಸಮಯ ಬರುವವರೆಗೆ, ಅರಸನಾಗುವ ಸಮಯ ಬರುವವರೆಗೂ ಅರಸ ಸೌಲನಿಂದ ಸೈತಾನನ ಆಲೋಚನೆ ಹೊಂದಿದ ಸೌಲ ಅರಸನಿಂದ ತಪ್ಪಿಸಿಕೊಳ್ಳುವ ಮಾರ್ಗದಲ್ಲಿರುವಾಗ ಭಕ್ತನಾದ ದಾವೀದನು ದೇವದರ್ಶನವನ್ನು ಆಕಾಂಕ್ಷಿಸಿ ಸಂತೃಪ್ತಿ ಹೊಂದುತ್ತಾನೆ ಪ್ರೇರೆ. ಹೌದು, ಆ ಭಾಗದಲ್ಲಿ ನಾವು ಕೂಡ ದೇವದರ್ಶನವನ್ನು ಆಕಾಂಕ್ಷಿಸಿ ಸಂತೃಪ್ತಿ ಹೊಂದಬೇಕಾದ ಪ್ರೇರೆ. ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ ದೇವರೇ, ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದಘೋಷ ಮಾಡುತ್ತಿರುವೆನು. ದೇವರೇ, ಯಾರು ನನ್ನನ್ನು ಓಡಿಸಿದರು, ಯಾರು ನನ್ನವರು ತಳ್ಳಿದರು, ಯಾರು ಇಲ್ಲದಿದ್ದರು, ಏಕಾಂಗಿಯಾದರು, ನಿನ್ನ ದರ್ಶನವನ್ನು ಬಯಸುತ್ತೇನೆ, ಸಂತೃಪ್ತಿ ಹೊಂದುತ್ತೇನೆ. ಕಾರಣ ನಿನ್ನ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು, ನಿನ್ನ ಅನುಭವ ನನಗಿದೆ. ನೀನು ಶತ್ರುಗಳ ದಾಳಿಯಿಂದ ಕಾಪಾಡುತ್ತಿ, ನಿನ್ನ ರೆಕ್ಕೆಗಳ ಆಶ್ರಯದಲ್ಲಿ ಸುರಕ್ಷಿತರಾಗಿರುತ್ತಾರೆ ಮಾನವರು. ಹೌದು, ಹೀಗೆ ದೇವರೇ, ನೀನು ನನಗೆ ಸಹಾಯಕನಾಗಿದ್ದಿ ತಂದೆ ಯೇಸು ಕ್ರಿಸ್ತನೇ, ಪರಿಶುದ್ಧಾತ್ಮನೇ. ನಿನ್ನ ರೆಕ್ಕೆಗಳ ಮರೆಯಲ್ಲಿ ಶಿಲುಬೆಯ ನೆರಳಿನಲ್ಲಿ ಶಕ್ತಿಯಲ್ಲಿ, ಪುನರುತ್ಥಾನ ಶಕ್ತಿಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದಘೋಷ ಮಾಡುತ್ತಿರುವೆನು. ನನ್ನ ಆತ್ಮವು 8ನೇ ವಾಕ್ಯ 8th ವರ್ಡ್, 63 ಸ್ಲಾಮ್ಸ್ ವರ್ಸ್ 8th ವರ್ಡ್, 63ನೇ ಅಧ್ಯಾಯ ಕೀರ್ತನೆ ಗ್ರಂಥ 8ನೇ ವಾಕ್ಯ. ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು, ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು. ಅವರೇ, ನಮ್ಮ ಆತ್ಮವು, ದಾವೀದನ ಆತ್ಮ ದೇವರನ್ನು ಅಂಟಿಕೊಂಡು ಹಿಂಬಾಲಿಸಿದೆ ಅಂತ ಪ್ರೇರೆ. ನಮ್ಮ ಆತ್ಮವು ಕೂಡ ಯೇಸು ಕ್ರಿಸ್ತನೆಂಬ ನಾಮವನ್ನು ಅಂಟಿಕೊಂಡು ದೇವರನ್ನು ಹಿಂಬಾಲಿಸಬೇಕಾಗಿದೆ. ಯೇಸುವಿನ ಹೆಸರಿಗೆ ಸ್ವರ್ಗ, ಭೂಮಿ, ಪಾತಾಳ ಎಲ್ಲ ಜೀವರಾಶಿಗಳು ಮೊಣಕಾಲೂರಿ ಮಣಿಯುತ್ತವೆ. ಯೇಸು ಕ್ರಿಸ್ತನೇ ರಕ್ಷಕ ದೇವರೆಂದು, ದೇವಕುಮಾರನೆಂದು ಈ ಪರಿ ಹೊಗಳಿ ಕೊಂಡಾಡುತ್ತವೆ ತಂದೆಯಾದ ದೇವರ ಮಹಿಮೆಯನ್ನು. ನಾವು ಕೂಡ ಯೇಸುವಿನ ಆತ್ಮವನ್ನು ಅಂಟಿಕೊಂಡು ಹಿಂಬಾಲಿಸಬೇಕಾಗಿದೆ. ಯೇಸುವನ್ನು, ತಂದೆಯಾದ ದೇವರನ್ನು. ದೇವರ ಬಲಗೈಗೆ ಸೂಚನೆಯಾಗಿರುವ ಪರಿಶುದ್ಧಾತ್ಮ ಆಧಾರವಾಗಿರುತ್ತಾನೆ ಪ್ರೇರೆ. ದಾವೀದನಿಗೆ ಆಧಾರನಾಗಿರುವಂತೆ, ಯೇಸುವಿಗೆ ಆಧಾರನಾಗಿರುವಂತೆ ಮಾನವರು ದೇವರ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ ಎನ್ನುವ ವಾಕ್ಯ ಭಾಗವನ್ನು ಕೇಳಿಕೊಂಡೇವೆ ಪ್ರೇರೆ. ಕೇಳಿದ ವಾಕ್ಯ ಭಾಗಗಳು ದೇವರು ನಮ್ಮ ಆತ್ಮದ ಲಾಭಕ್ಕಾಗಿ, ಪರಲೋಕ ಪ್ರವೇಶಕ್ಕಾಗಿ, ನಮ್ಮ ದೇಹ, ಆತ್ಮ, ಪ್ರಾಣ ಯೇಸು ಕ್ರಿಸ್ತನ ಆಗಮನದಲ್ಲಿ ಸುರಕ್ಷಿತವಾಗಿ ಕಾಣಲ್ಪಡುವಂತೆ, ನಮ್ಮಲ್ಲಿ ಪ್ರಾರಂಭಿಸಿದ ದೇವರ ಕಾರ್ಯ ಮುಕ್ತಾಯವಾಗುವಂತೆ ದೇವಚಿತ್ತದಂತೆ ಯೇಸು ಕ್ರಿಸ್ತನೇ ತನ್ನ ಪ್ರಕಾಶವಾದ ವಾಕ್ಯದಿಂದ ಪರಿಶುದ್ಧಾತ್ಮದಿಂದ ಅನುಗ್ರಹಿಸುತ್ತಾನೆ. ಆತನ ರೆಕ್ಕೆಗಳ ಮರೆಯಲ್ಲಿ ನಮಗೆ ಆಶ್ರಯ ನೀಡುತ್ತಾನೆ ಅಂತ ರಕ್ಷಕನನ್ನು ವಿಶ್ವಾಸಿ ಕಡೆಯವರೆಗೆ ಕಾಪಾಡಿಕೊಳ್ಳೋಣ ಪ್ರೇರೆ. ವಿಶ್ವಾಸವನ್ನು, ನಿರೀಕ್ಷೆಯನ್ನು, ನಂಬಿಕೆ, ಪ್ರೀತಿಯನ್ನು ಯೇಸು ಕ್ರಿಸ್ತನ ಸರ್ವಶಕ್ತ ಜೀವವುಳ್ಳ
ಬೆಳಕಿನ ಆರೋಗ್ಯ ನಿತ್ಯ ಜೀವದ ನಾಮದಲ್ಲಿ ಆಮೇನ್ ಆಮೇನ್. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಮಾನವರ ಅಂತರಂಗಗಳನ್ನು ನಿರ್ಮಿಸಿದ ನೀತಿ ಸ್ವರೂಪನಾದ ದೇವರೇ, ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದುದು ಎನ್ನುವ ಅಂಶವನ್ನು ಧ್ಯಾನಿಸಿದೆವು ತಂದೆ. ಕೇಳಿದ ವಾಕ್ಯ ಭಾಗಗಳನ್ನು ನಮ್ಮ ಹೃದಯ ಜೀರ್ಣಿಸಿಕೊಳ್ಳುವಂತೆ, ಅರ್ಥ ಮಾಡಿಕೊಳ್ಳುವಂತೆ, ಅದರಂತೆ ಜೀವಿಸಲು ಪರಲೋಕದ ಮಹಾಶಕ್ತಿಯನ್ನು, ಯೇಸು ಕ್ರಿಸ್ತನ ಮರಣ ಗೆದ್ದ ಪರಿಶುದ್ಧಾತ್ಮನ ಪುನರುತ್ಥಾನ ಶಕ್ತಿಯನ್ನು, ಜೀವಜಲವನ್ನು, ಲೋಕದಾಹ ತೊಲಗಿಸುವ ಜೀವಜಲವನ್ನು ನಮಗೆ ನೀಡಬೇಕೆಂದು, ಹೀಗೆ ಕೇಳಿದ ವಾಕ್ಯ ಭಾಗಗಳ ಮುಖಾಂತರ ನಿಮ್ಮ ಪರಿಶುದ್ಧವಾದ ಮಾರ್ಗದಲ್ಲಿ, ಸತ್ಯದಲ್ಲಿ, ಜೀವದಲ್ಲಿ ನಿಮ್ಮ ಮಕ್ಕಳಾದ ನಮ್ಮೆಲ್ಲರನ್ನು ನಡೆಸುತ್ತಾ ಬರಬೇಕೆಂದು, ನೀವೇ ಮಹಾಮಹಿಮೆಯುಳ್ಳ ರಾಜಾದಿರಾಜನು, ಪ್ರಭುಗಳ ಪ್ರಭು, ದೇವಾದಿದೇವರು, ಎಲ್ಲ ಮಾನವರು ಮೊರೆಹೊಕ್ಕುವ ರೆಕ್ಕೆಗಳನ್ನು ಆಶ್ರಯವುಳ್ಳ ರೆಕ್ಕೆಗಳಿರುವ ದೇವರು ಎನ್ನುವಂತೆ ಅನುಗ್ರಹಿಸ್ತಾ ಬರಬೇಕೆಂದು, ನಮ್ಮ ಆತ್ಮವು ನಿಮ್ಮನ್ನು ಅಂಟಿಕೊಂಡು ಹಿಂಬಾಲಿಸುವಂತೆ ನಿಮ್ಮ ಬಲಗೈ ನಮ್ಮೆಲ್ಲರಿಗೆ ಆಧಾರವಾಗಿರುವಂತೆ ಅನುಗ್ರಹಿಸ್ತಾ ಬರಬೇಕೆಂದು ಯೇಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಮಹಿಮಾ ಸ್ವರೂಪನೇ, ಮೃತ್ಯುಂಜಯನೇ, ಯೇಸು ನಾಮದಲ್ಲಿ ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ, ಮಾನವರಾದ ನಾವು ದೇವರ ಯೇಸು ಕ್ರಿಸ್ತನ ಪರಿಶುದ್ಧಾತ್ಮನ ಆ ಶಿಲುವೆಯ ರೆಕ್ಕೆಯ ಮರೆಯನ್ನು ಆಶ್ರಯಿಸಿಕೊಳ್ಳೋಣ ಪ್ರೇರೆ. ಪುನರುತ್ಥಾನಗೊಂಡ ಯೇಸುವಿನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳೋಣ. ಯುಗದ ಸಮಾಪ್ತಿವರೆಗೂ ಎಲ್ಲ ದಿನಗಳು ನಾನು ನಿಮ್ಮೊಂದಿಗಿರುತ್ತೇನೆ ಎಂದು ಹೇಳಿದ ಪ್ರಭು ನಮ್ಮೊಂದಿಗಿದ್ದಾನೆ ಅಂತ ಮಹಾಕೃಪೆ ಅನುಭವಪೂರ್ವಕವಾಗಿ ನಾವು ಅನುಭವಿಸೋಣ. ಯೇಸು ಕ್ರಿಸ್ತ ಸರ್ವಶಕ್ತ ನಾಮದಲ್ಲಿ ಆಮೇನ್ ಆಮೇನ್. ದೇವಚಿತ್ತ ಹೋದರೆ ಮತ್ತೊಂದು ವಾಕ್ಯ ಭಾಗದಲ್ಲಿ ಭೇಟಿಯಾಗೋಣ ಪ್ರೇರೆ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿಯು, ಯೇಸು ಕ್ರಿಸ್ತನ ಮಹಾಕೃಪೆಯು, ಪರಿಶುದ್ಧಾತ್ಮನ ನಿತ್ಯ ಜೀವದ ಸನ್ನಿಧಿ, ಬಿಡುಗಡೆ, ಜಯ, ಆಶೀರ್ವಾದ, ವರಫಲ, ಆಯುಧ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ಬೆಳಕು, ಸುವಾರ್ತೆ ಸಾರುವ ಜೀವಿತ, ಪ್ರಾರ್ಥನೆ, ವಿಶ್ವಾಸ, ಪರಿಶುದ್ಧ ಸಾಕ್ಷಿ ಜೀವಿತ ನಿಮ್ಮದಾಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ಆಮೇನ್. ಪ್ರವಹಿಸುತ್ತಿರುವುದು ಪ್ರಭು ಯೇಸು ರಕ್ತವು, ಪಾಪಗಳನ್ನೆಲ್ಲ ತೊಳೆಯುತ್ತಿರುವುದು, ಪರಮ ತಂದೆ ಜೊತೆ ಸಮಾಧಾನವನ್ನು ಉಂಟು ಮಾಡುತ್ತಿರುವುದು.